ಭೀಮನ್ನಡೆ ನ್ಯೂಸ್ ಕನ್ನಡಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಚೈನ್ ಸ್ನಾಚಿಂಗ್ 40 ಗ್ರಾಂ ಮಂಗಳಸೂತ್ರ ಕಿತ್ತುಕೊಂಡು ಪರಾರಿಯಾದ ಕದಿಮರು. ಹೌದು ವೀಕ್ಷಕರ, ಹುಬ್ಬಳ್ಳಿಯಲ್ಲಿ ತನ್ನ ನಿವಾಸದಿಂದ ಮಗಳ ಮನೆಗೆ ಹೋಗುತ್ತಿದ್ದ ಹಿರಿಯ ಮಹಿಳೆಯ ಕೊಡಲಿದ್ದ ಮಂಗಳಸೂತ್ರ ಕಿತ್ತುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ. ಘಟನೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠ ಸಂಪರ್ಕ ಕಲ್ಪಿಸುವ ನಾಗಲಿಂಗ ನಗರದ ಮುಖ್ಯ ರಸ್ತೆಯಲ್ಲಿ ಕಳೆದ ಗುರುವಾರ ಸಂಜೆ ನಡೆದಿದ್ದು, ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಾಗಲಿಂಗ ನಗರದ ನಿವಾಸಿ ಶ್ರೀದೇವಿ ಡಂಬಳ ಎಂಬುವರೇ ಬಂಗಾರದ ಮಂಗಳಸೂತ್ರ ಕಳೆದುಕೊಂಡ ಮಹಿಳೆಯಾಗಿದ್ದಾರೆ. ಇನ್ನು ಶ್ರೀದೇವಿಯವರು ಗುರುವಾರ ಸಂಜೆ 7 ಗಂಟೆಗೆ ಸುಮಾರಿಗೆ ಹುಬ್ಬಳ್ಳಿಯ ಡಾಲರ್ಸ್ ಕಾಲೋನಿಗಳ ಮಗಳ ನಿವಾಸಕ್ಕೆ ನಡೆದುಕೊಂಡು ತೆರಳುತ್ತಿದ್ದರು. ಈ ವೇಳೆ ಬೈಕಿನಲ್ಲಿ ಮಾಸ್ಕ್ ಹಾಕಿಕೊಂಡು ಬಂದ ಇಬ್ಬರು ಕದೀಮರು ಹಿರಿಯ ಮಹಿಳೆಯ ಕೊಳಲಿದ್ದ ಸುಮಾರು 40 ಗ್ರಾಂ ಮಂಗಳಸೂತ್ರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಶ್ರೀದೇವಿಯವರು ಬೈಕಿನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹಿಂಬದಿಯಿಂದ ಬಂದಿದ್ದರು. ಅದರಲ್ಲಿ ಒಬ್ಬ ಹಿಂದಿಯಲ್ಲಿ ಕೈಂಚ್ ಕೈಂಚ್ ಎಂದುತ್ತಿದ್ದ ಕೇಳಿಸಿಕೊಂಡೆ. ಅವರು ಕುತ್ತಿಗೆ ಕೈ ಹಾಕುವಾಗ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದೆ, ಆದರೂ ಕೂಡ ಬಿಡದೆ ಮಂಗಳಸೂತ್ರ ಎಳೆದೊಯ್ದರು. ಇಂತಹವರನ್ನು ಸುಮ್ಮನೆ ಬಿಡಬಾರದು. ಮಂಗಳಸೂತ್ರಗಳನ್ನು ಬಿಡುತ್ತಿಲ್ಲ ಅಂದರೆ ಮಹಿಳೆಯರು ಮನೆಯಿಂದ ಆಚೆ ಬರುವುದಕ್ಕೆ ಭಯವಾಗುತ್ತಿದೆ. ಮುಖ್ಯ ರಸ್ತೆಯಲ್ಲಿ ಬೀದಿ ದೀಪ ಮತ್ತು ಸೇರಿ ಯಾವುದೇ ರೀತಿಯ ಸಿಸಿಟಿವಿಗಳು ಇಲ್ಲದಿರುವ ಕಳ್ಳರಿಗೆ ಭಯ ಇಲ್ಲದಂತಾಗಿದೆ ಎಂದು ತಮ್ಮ ಆತಂಕ ವ್ಯಕ್ತಪಡಿಸಿದ್ದಾರೆ. ಕಳ್ಳರನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಹಳೆ ಹುಬ್ಬಳ್ಳಿಯ ಪೊಲೀಸರು ಈಗ ಕಳ್ಳ ಕದೀಮರ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ವರದಿ ಸಂತೋಷ್ ಮೇದಾರ, ಹುಬ್ಬಳ್ಳಿ. ಏಕದಮ್ ಫಾಸ್ಟ್ ಹೋಗ್ಬಿಟ್ರು. ಎಂತ ಬೈಕ್ ಇತ್ತು ಅಂತ ನೋಡಿ. ನನಗೆ ಅಷ್ಟು ಲಕ್ಷ ಇಲ್ಲ ಸರ್, ನಂಗೆ ಬೈಕ್ ಕಾಣಲಿಲ್ಲ, ನಂಗೆ ಗೊತ್ತಾಗಲಿಲ್ಲ. ನನಗೆ ಗಾಬರಿಲ್ಲ, ನನಗೆ ಏಕದಮ್ ಕೈಕಾಲೆಲ್ಲ ನಂಗೆ ನಲಗಕ್ಕೆ ಶುರುವಾಗಿ ಇದನ್ನ ನಂಗೆ ಭಾಳ ಪ್ರಾಬ್ಲಮ್ ಆಯ್ತು ನಂಗೆ ಆ ಟೈಮ್ನಾಗ. ಕಂಪ್ಲೇಂಟ್ ಮಾಡಿದ್ರಿ? ಹಾಂ, ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಎಷ್ಟು ಗ್ರಾಮ್ ಅದೈತೆ? ಸುಮಾರು 35-40 ಒಳಗೆ. ಕಷ್ಟಪಟ್ಟು ತಗೊಂಡಿದ್ದು ತಗೊಂಡು ಹೋಗ್ಬಿಟ್ಟು ಏನ್ ಮಾಡ್ಬೇಕಂತ್ರಿ ಪೊಲೀಸ್ ಇಲಾಖೆ? ಏನು ಸರ್, ಏನು ಶಿಕ್ಷೆ ಇದೆಯೋ ಅವ್ರು ಕೊಡ್ಬೇಕು ಅವ್ರಿಗೆ. ಇನ್ನೊಂದ್ಸಲ ಮಾಡಕ್ಕೆ ಹೆಣ್ಮಕ್ಳು ಮಾಂಗಲ್ಯ ನೋಡ್ರಿ, ಅದು ಏನಾರು ಆಸೆ ಪಟ್ಟು ತೊಗೊಂಡಿರ್ತಾರೆ, ಕಷ್ಟಪಟ್ಟು ದುಡ್ಡು ಕೂಡಿಸಿಟ್ಟು ತೊಗೊಂಡಿರ್ತಾರೆ. ಒಂದೊಂದು ಸಾರಿ ಈ ಥರ ಆದರೆ ಮನಸ್ಸಿಗೂ ಬೇಜಾರಲ್ಲ. ನಮ್ಮ ಒಬ್ಬರದೇ ಅಲ್ಲ, ಎಷ್ಟೋ ಹೆಣ್ಮಕ್ಳದು ಹಿಂಗಾಗಿದೆ ಅಲ್ಲ. ಇದೇ ರೋಡಲ್ಲಿ ಸುಮಾರು ಕಳ್ಳತನ ಆಗಿದೆ. ಏನು ಹೇಳೋದು ಸರ್, ಅಲ್ಲ ಹಾಕ್ಕೊಳ್ಳೇಬಾರ್ದು ಅಂತಾರೋ ಹೇಗೋ ಬಂಗಾರನ ಮೈ ಮೇಲೆ ಅಷ್ಟೇ, ಇನ್ನೇನು ಹೇಳೋದು. ಇದು ಪಂಚರ್ ಅಂಗಡಿಯಾಗ ಟೈರ್ನು ಬಿಟ್ಟಿಲ್ಲ ಅಂತಾರ. ಇದ ನಿಮ್ಮ ಏರಿಯಾ ಒಳಗೆ ಬಹಳ ಭಾಳ ನಡೀತೈತೆ. ಪೊಲೀಸ್ ಸ್ಟೇಷನ್ ಒಳಗೆ ಏನ್ ಕ್ರಮ ತಗೋಬೇಕು ಇದ್ರ ಬಗ್ಗೆ? ಏನಾರ ಪೊಲೀಸರು ಹೆಚ್ಚಿಗೆ ಈ ಕಡೆ ಅಡ್ಡಾಡ್ಬೇಕು ಅಂತೀರಿ? ಅಷ್ಟೇ, ಒಂದೇನಾರ ಅಲ್ಲ ರಕ್ಷಣೆ ಇಡಬೇಕು. ಈ CC ಕ್ಯಾಮ್ರಾ ಅದೇನಿಲ್ಲ. ಆಮೇಲೆ ಲೈಟ್ಗಳು ಸರಿ ಇಲ್ಲ, ರೋಡ್ ಲೈಟ್. ಇಲ್ಲಿಂದ ಮುರುಡೇಶ್ವರ ಕಟ್ಟೋ ತನಕ ಕರೆಕ್ಟಾಗಿ ಲೈಟ್ ಇಲ್ಲ, ಕತ್ಲೇ ಇಲ್ಲಿ. ಏನು ವೆಹಿಕಲ್ ಬರ್ತಾವಲ್ಲ ಅದ್ರದ್ದಷ್ಟೇ ಬೆಳಕು ಬರ್ತದಲ್ಲ, ಬೇರೆ ಬೆಳಕು ಬಿಡೋದೇ ಇಲ್ಲ ಅಲ್ಲಿ. ಅದು ಸ್ವಲ್ಪ ಬೆಳಕು, ಸ್ವಲ್ಪ ಪ್ರೊಟೆಕ್ಷನ್ ಕೊಡಬೇಕಲ್ಲ. ಯಾಕಡೆ ಏನಾಗಲಿ ಅಲ್ಲ. CCTV ಇಲ್ಲ, ಯಾವಿಲ್ಲ ಇಲ್ಲಿ. ಮುಂದೆಲ್ಲೋ ಆ ಕಡೆ ಇದೆ, ಮೇನ್ ರೋಡಿಗಿದೆ CCTV. ಹುಡುಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ನೋಡ್ಬೇಕಾಗ್ತದೆ. ಹೌದು ಸರ್. ಮತ್ತೆ ಇವಾಗ ಹೆಣ್ಮಕ್ಳು ಆಸೆಯಿಂದ ತೊಗೊಂಡು ಹಾಕೊಂಡು ಹೋಗ್ತಿರ್ತಾರೆ. ಒಂದು ಫಂಕ್ಷನ್ ಅಂತ ಆಗಲಿ, ಒಂದೇನೋ ಒಂದು, ಅದು ಒಂದು ಆಪತ್ತನ ಅಲ್ಲ. ಮನೇಲಿ ಯಾತಕ್ಕಾದ್ರು ಬೇಕಾದ್ರೆ ಮಾರಿಬಿಡ್ತೀವಿ, ಈಗ ಬೇಡ ನಡಿ ಅಂತ ಮಾರಿಬಿಡ್ತೀವಿ. ಮನೆಗೆ ಅದಕ್ಕೆ ಯೂಸ್ ಆಗತ್ತೆ. ಅದು ಆ ಥರನೂ ಒಂದು ದೇಶದಿಂದ ತಗೊಂಡವರು ಇರ್ತಾರೆ ಎಷ್ಟೋ ಜನ. ಮತ್ತೆ ಏನಾಗಿಲ್ಲ, ಅದೊಂದು ಏನಾಗಿಲ್ಲ ನಮ್ಗೆ. ಶ್ರೀದೇವಿ ಡಂಬಾಳ.